ಸ್ನೇಹಿತರೆ, ಇಂದು ನಾವು ಒಂದು ಮೂರ್ಖ ಕತ್ತೆಯ ಕಥೆಯನ್ನು ಕೇಳೋಣ ಬನ್ನಿ. ಒಂದು ದಟ್ಟವಾದ ಹಚ್ಚು ಹಸಿರಾದ ಕಾಡೊಂದು ಇತ್ತು. ಅಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ ಮುಂತಾದ ಪ್ರಾಣಿಗಳು ವಾಸಿಸುತ್ತಿದ್ದವು. ಅಲ್ಲಿ ಒಂದು ಕತ್ತೆ ಸಹ ವಾಸಿಸುತ್ತಿತ್ತು. ಆ ಕತ್ತೆ ಒಂದು ಮೂರ್ಖ ಕತ್ತೆಯಾಗಿತ್ತು. ಆದುದರಿಂದ ಅದನ್ನು ಯಾರೂ ಗೆಳೆಯನನ್ನಾಗಿ ಸೇರಿಸಿಕೊಳ್ಳುತ್ತಿರಲಿಲ್ಲ. ಇರಲಿ ಇರಲಿ, ನನಗೊಬ್ಬ ಸ್ನೇಹಿತ ಸಿಗದೆ ಹೋಗುವನೇ. ಈ ಕಾಡಿನಲ್ಲಿ ಒಬ್ಬ ಮೂರ್ಖ ಕತ್ತೆ ಇದೆ ಅಂತಲ್ಲ, ಅವನು ಅಷ್ಟೊಂದು ಮೂರ್ಖನೇ? ಅವನ ಜೊತೆ ಗೆಳೆತನ ಮಾಡಿ ನೋಡೋಣವೇ? ನಮಸ್ಕಾರ ಕತ್ತೆ ಗೆಳೆಯನೇ, ನೀನು ತುಂಬಾ ಸುಂದರವಾಗಿದ್ದೀಯಾ. ನನ್ನನ್ನು ನಿನ್ನ ಸ್ನೇಹಿತನನ್ನಾಗಿ ಸ್ವೀಕರಿಸುವಿಯಾ? ಆಹಾ, ಓಹೋ, ನನಗೂ ಒಬ್ಬ ಗೆಳೆಯ ಸಿಕ್ಕಿಬಿಟ್ಟ. ಆ ಕಾಡಿನ ಸಮೀಪದಲ್ಲಿ ಒಂದು ಸುಂದರವಾದ ಸಮೃದ್ಧವಾದ ಹಳ್ಳಿಯೊಂದು ಇತ್ತು. ಈ ಹಳ್ಳಿ ತುಂಬಾ ಸಮೃದ್ಧವಾಗಿದೆ. ನೋಡಿದ್ಯಾ, ನನ್ನನ್ನು ಎಲ್ಲರೂ ಮೂರ್ಖನೆನ್ನುತ್ತಾರೆ. ನಾನು ಇಲ್ಲಿಗೆ ನಿನ್ನನ್ನು ಕರೆತಂದಿರುವುದರಿಂದಲೇ ಇಲ್ಲಿ ನಮಗೆ ಮೃಷ್ಟಾನ್ನ ಭೋಜನ ಸಿಗುತ್ತಿದೆ. ಹೌದು ಹೌದು, ನೀನು ತುಂಬಾ ಬುದ್ಧಿವಂತ. ಹಣ್ಣು ಹಣ್ಣು ಮಾವಿನ ಹಣ್ಣು, ಮಲ್ಗೋಬಾ ಮಾವಿನ ಹಣ್ಣು, ರಸಪೂರಿ ಮಾವಿನ ಹಣ್ಣು, ರುಚಿ ರುಚಿ ಹಣ್ಣು, ಸಿಹಿ ಸಿಹಿ ಹಣ್ಣು, ಬೇಕಾ ನಿಮಗೆ? ಬನ್ನಿ ಬನ್ನಿ, ಓಡಿ ಬನ್ನಿ, ಬೇಗ ಓಡಿ ಬನ್ನಿ ಬನ್ನಿ. ನರಿ ಕತ್ತೆ ತೋಟದಲ್ಲಿ ಗಳಿತು ನೇತಾಡುತ್ತಿದ್ದ ಮಾವಿನ ಹಣ್ಣುಗಳನ್ನು ಹಳ್ಳಿಯವರಿಗೆ ಗೊತ್ತಾಗದಂತೆ ಆಸ್ವಾದಿಸಿ ಹೊಟ್ಟೆ ತುಂಬಾ ತಿಂದವು. ತಂಪಾದ ಗಾಳಿ, ಸಿಹಿಯಾದ ಹಣ್ಣಿನ ರುಚಿ ಕತ್ತೆಯ ಮನಸ್ಸನ್ನು ಮುದಗೊಳಿಸಿತು. ಎಲ್ಲ ಸರಿಯಾಗಿದೆ, ಆದರೂ ಒಂದು ಕೊರತೆ ಎದ್ದು ಕಾಣುತ್ತಿದೆ. ಏನು ಕೊರತೆ ಇದೆ? ಇಂಥ ಹಲದ ವಾತಾವರಣದಲ್ಲಿ ಒಂದು ಇಂಪಾದ ಸಂಗೀತವಿದ್ದರೆ ಚೆನ್ನಾಗಿತ್ತು. ಇಲ್ಲಿ ತೀರಾ ಹತ್ತಿರದಲ್ಲಿ ಗ್ರಾಮಸ್ಥರಿದ್ದಾರೆ. ನೀನು ಈಗ ಹಾಡಲು ಶುರು ಮಾಡಿದರೆ ಅವರು ನಮ್ಮನ್ನು ಚೆನ್ನಾಗಿ ಹೊಡೆಯುತ್ತಾರೆ. ಎಚ್ಚರ. ನಿನಗೆ ಆಸಕ್ತಿ ಇಲ್ಲದಿದ್ದರೆ ಬಿಟ್ಟು ಬಿಡು, ನಾನು ಹಾಡೇ ತೀರುತ್ತೇನೆ. ನಾನು ಹೇಳಿದರೆ ನೀನು ಕೇಳುವಂತೆ ಕಾಣುತ್ತಿಲ್ಲ. ನನ್ನನ್ನು ಬಿಟ್ಟು ಬಿಡು ಮಾರಾಯ, ನಾನು ಓಡಿ ಹೋಗುತ್ತೇನೆ. ಚೆನ್ನಾಗಿ ಒದೆ ತಿನ್ನು, ಅದು ನಿನ್ನ ಕರ್ಮ. ಅಲ್ಲಿ ಸಮೀಪದಲ್ಲಿದ್ದ ಗ್ರಾಮಸ್ಥರಿಗೆ ಕತ್ತೆಯ ಕೂಗು ಕೇಳಿಸಿತು.
ನರಿಯ ಮಾತನ್ನು ಕೇಳದ ಕತ್ತೆಗೆ ಗ್ರಾಮಸ್ಥರು ಬಾಸುಂಡೆ ಬರುವಂತೆ ಬಾರಿಸಿದರು. ತಿಳಿಯಿತಾ ಗೆಳೆಯರೇ? ಮೂರ್ಖ ತನ್ನ ಅನುಭವದಿಂದ ಮಾತ್ರ ಬುದ್ಧಿ ಕಲಿಯುತ್ತಾನೆ. ಧನ್ಯವಾದಗಳು ಗೆಳೆಯರೇ.